ಕಾರ್ಯಕ್ರಮದ ಪ್ರಾರಂಭದಲ್ಲಿ ಜಗದಾದಿ ಜಗದ್ಗುರುಗಳಾಗಿರತಕ್ಕಂಥ ರೇಣುಕಾದಿ ಪಂಚಾಚಾರ್ಯರನ್ನು, ಬಸವಾದಿ ಶಿವಶರಣರನ್ನು, ದೇಶದ ಶ್ರೇಷ್ಠ ದಾರ್ಶನಿಕರನ್ನು ಕೂಡ ಸ್ಮರಿಸಿಕೊಂಡು ಅದೇ ತೆರನಾಗಿ ಎಣ್ಣಾತ್ಮ ಕಲ್ಯಾಣಕರ್ತ ಬಳಲಾವದಲ್ಲಿ ಬಳಲಾಡುವ ಜೀವರಿಗೆ ಸದಾ ಲೇಸನ್ಯ ಬಯಸಿ ಜಗವೊಂದು ನಗುತ್ತಿರಲಿ ಜಗದಳಿವು ಎನಗಿರಲಿ ಅನ್ನುವ ಹಾಗೆ ಜಗದ ಜೀವಿಗಳ ಉದ್ಧಾರಗೋಸ್ಕರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೆಲರಂ ಅನ್ನುವ ಹಾಗೆ ತ್ರಿಕರಣ ಪೂರ್ವಕವಾಗಿ ಎಲ್ಲ ಜೀವಿಗಳನ್ನು ಉದ್ಧಾರಗೈದಿರತಕ್ಕಂಥ ಉದ್ಧಾರಕರ್ತ ಅವಧೂತ ಶ್ರೇಷ್ಠ ಸದ್ಗುರುನಾಥನನ್ನು ಕೂಡ ಶಿರದರ ಮನೆಯಲ್ಲಿ ಪೊತ್ತುಕೊಂಡು ಮತ್ತೇನು ಜಗ್ಗಪ್ಪ ಹಾಂ ಅದೇ ರೀತಿಯಾಗಿ ಈ ಯಾವ ಬಾಗಲಕೋಟ್ ಜಿಲ್ಲೆಯ ಬದಾಮಿ ತಾಲೂಕಿನ ಸುಕ್ಷೇತ್ರವಾಗಲ್ಪಟ್ಟಂಥ ಈ ಗಂಗನಬೂದಿಹಾಳ ಗ್ರಾಮದಲ್ಲಿ 24ನೇ ವರ್ಷದ ಕೋಟಿ ಜಪಯಜ್ಞ ಕಾರ್ಯಕ್ರಮವನ್ನು ನಿಮಿತ್ತ ಮಾಡಿಕೊಂಡು ಸತ್ಸಂಗ ಮಹಾಸಮ್ಮೇಳನ ಕಾರ್ಯಕ್ರಮ 2ನೇ ದಿವಸ ಕಾರ್ಯಕ್ರಮದ ಸಾಯಂಕಾಲ ಬ್ರಹ್ಮಸಭೆಯ ಈ ಒಂದು ಕೇಂದ್ರ ಬಿಂದುಗಳಾಗಿರುವ ಈ ಕ್ಷೇತ್ರದ ಅಧಿಷ್ಠಾನ ದೇವತೆಯಾಗಿರತಕ್ಕಂಥ ತತ್ಪೂರ್ವದಲ್ಲಿ ಅದ್ವೈತ ಸಾಮ್ರಾಜ್ಯದ ಸಾಮ್ರಾಟರಾಗಿರತಕ್ಕಂಥ ಜಗದ್ಗುರು ಸಿದ್ಧಾರೂಢರನ್ನು, ಜಗದ್ಗುರು ಗುರುನಾಥರೂಢರನ್ನು ಕೂಡ ಸ್ಮರಿಸಿಕೊಂಡು ಶಿವಾಯ ನಮಃ. ಅದೇ ತೆರನಾಗಿ ಜಗದ್ಗುರು ಶಿವಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೂ ಕೂಡ ನಮಸ್ಕರಿಸಿ, ಪೂರ್ಣಾವತಾರಿ ಪೂರ್ಣಾನಂದ ಯತಿವರಣ್ಯರ ಪಾವನ ಸನ್ನಿಧಾನಕ್ಕೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಗೈದು ಜಪಯೋಗಿಗಳೆಂದೇ ಹೆಸರುವಾಸಿಯಾಗಿರುವ ಈ ಭಾಗದ ನೆಲವನ್ನು ಜಲವನ್ನು ಸುಳಿದು ಸೂಸುವಂಥ ಗಾಳಿಯನ್ನು ನಡೆದಾಡುವ ಭಕ್ತರ ಜನಮನವನ್ನು ಪಾವನ ಮಾಡಿರುವ ಪಾವನ ಮೂರ್ತಿಗಳು, ಜಾತಿ ಮತ ಪಂಥ ಭೇದವೆನ್ನಲಾರದೆ ನಂಬಿ ಬಂದ ಭಕ್ತರ ದುಃಖ ದುಮ್ಮಾನಗಳನ್ನು ದೂರ ಮಾಡಿ ಸದಾವಕಾಲದಲ್ಲಿ ಸುಖವನ್ನೇ ನೀಡತಕ್ಕಂಥ ಪರಮ ತಪಸ್ವಿ ಬ್ರಹ್ಮೈಕ್ಯ ಬ್ರಹ್ಮಲೀನ ಸದ್ಗುರು ಶ್ರದ್ಧಾನಂದ ಶಿವಯೋಗಿಗಳವರ ಪಾವನ ಸನ್ನಿಧಾನಕ್ಕೂ ಕೂಡ ಅನೇಕ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಸದ್ಗುರುಗಳ ಸತ್ಸಂಕಲ್ಪದಂತೆ ಈ 2ನೇ ದಿವಸ ಪ್ರವಚನ ಕಾರ್ಯಕ್ರಮದ ವೇದಿಕೆ ಸಾಯಂಕಾಲ ವೇದಿಕೆ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರುವ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವಿದ್ಯಾವಾಹಿನಿ ಎಂದೇ ಹೆಸರುವಾಸಿಯಾಗಿರುವ ಪರಮ ಪೂಜ್ಯ ಮಾತೋಶ್ರೀ ಅನುಸೂಯ ತಾಯಿಯವರ ಶ್ರೀಚರಣಕ್ಕೂ ಕೂಡ ಅಭಿವಂದಿಸಿ, ಇಲ್ಲಿಯ ಪರ್ಯಂತರವಾಗಿ ನಿಮ್ಮೆಲ್ಲರನ್ನು ಕುರಿತು ಸುಂದರವಾಗಿರತಕ್ಕಂಥ ಆಶೀರ್ವಚನವನ್ನು ದಯಪಾಲಿಸಿರುವ ನಮ್ಮವರೇ ಆಗಿರುವ ಆತ್ಮೀಯ ಪರಮ ಪೂಜ್ಯರಾಗಲ್ಪಟ್ಟಂಥ
ಪರಮ ಪೂಜ್ಯ ಶ್ರೀ ಮಲ್ಲೈ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೂ ಕೂಡ ಅಭಿವಂದಿಸಿ, ಸಮಯದ ಅಭಾವವಿರೋಣದರಿಂದ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಸಿದ್ಧಾನಂದ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಶ್ರೀಮಠದ ಪೀಠಾಧಿಪತಿಗಳಾಗಿರುವ ಆತ್ಮೀಯ ಪೂಜ್ಯಪಾದರಾಗಲ್ಪಟ್ಟಂಥ ಗುರುಪಾದೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣದ ಪರ್ಯಂತರವಾಗಿ ಅನೇಕಾನೇಕ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ಆತ್ಮೀಯ ಶರಣರೇ, ಮಹಾತ್ಮರ ಮಹಾವಾಕ್ಯಗಳನ್ನು ಶ್ರವಣ ಮಾಡಲಿಕ್ಕೆ ಬಂದಿರುವ ಈ ಗಂಗನಬೂದಿಹಾಳ ಗ್ರಾಮದ ಸಮಸ್ತ ಶರಣ ಸದ್ಭಕ್ತ ತಾಯಿಯವರೇ, ತಂದೆಯವರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಹೆಸರಿದ್ರೆ ಮಲಗಿರಿ ಏನ್ರಿ ಅಜ್ಜಾರ, ಈಗ ಬಂದೀವಿ, ಈಗ ಮಲಗಿರಿ ಅಂತ ಕೇಳ್ತೀರಿ, ನಾವು ಊಟಿಲ್ಲ ಅಂತೀರೇನ? ನಿಮಗೆಲ್ಲ ನಮಸ್ಕಾರ ಅಂದ್ರೆ ಏನಂತೀರಿ ನೀವು? ಏನು ಸೆಲ್ಯೂಟ್ ಹೊಡಿತೀರೋ, ನಮಸ್ಕಾರ ಅಂತೀರೋ? ಹೊಳ್ಳಿ ಒಬ್ಬರು ಗುರುಗಳು ನಿಮಗೇನಪ್ಪ ಅಂತಂದ್ರೆ ನಮಸ್ಕಾರ ಹೇಳಿದ್ರೆ ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡಿರ್ತೀವಿ ಅಂದ್ರೆ ಸರಿ ಅನ್ನಿಸ್ತದ? ಹೌದಿಲ್ಲ? ಇಲ್ಲಿಯ ಪರ್ಯಂತರವಾಗಿ ಎಲ್ಲ ಪರಮ ಪೂಜ್ಯರು ಕೂಡ ನಿಜಗುಣರ ಒಂದು ಉಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ತಮ್ಮೆಲ್ಲರನ್ನು ಕುರಿತು ಬಹಳ ಸುಂದರವಾಗಿ ವಿಚಾರವನ್ನು ತಿಳಿಸುವಂಥವರಾದರು. ಅದು ಯಾವ ವಿಷಯ ಅನ್ನೋದು ಕೂಡ ಹೇಳಿದರು. ಪ್ರಸ್ತಾವನೆಯನ್ನು ಮಾಡ್ತಾ ಅದರ ಮೇಲೆ ಉಪದೇಶಾಮೃತವನ್ನು ನುಡಿಸೇವೆಯನ್ನು ಅರ್ಪಣೆ ಮಾಡುವಂಥವರಾದರು. ವೆಡರಡೆಸಿದ ವೇಳೆಯೋಳು ಧೈರ್ಯವನ್ನು ಅನ್ನುವಂಥ ನಿಜಗುಣರ ಒಂದು ಬೇಡುವೆನ ಭವ ನಿಮ್ಮನು ಭವದಳು ಮಾಡ್ಯನಗೊಲೆದು ಸುಗುಣ ಸಂತತಿಯ ನಿಂತು ಅನ್ನುವಂಥ ಒಂದು ಪದ್ಯದೊಳಗೆ ನಾವು ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ಪರಮ ಪೂಜ್ಯರು ಕೂಡ ಉಪದೇಶವನ್ನು ಮಾಡುವಂಥವರಾದರು. ಇಲ್ಲಿ ಏನದ ಅಂತ ಕೇಳಿದ್ರೆ, ಇಲ್ಲಿಯ ಪರ್ಯಂತರವಾಗಿ ಎಲ್ಲ ಪರಮ ಪೂಜ್ಯರು ಹೇಳಿದರು, ಬಂದದ್ದು ಬರಲಿ ಗುರುವಿನ ದಯವೊಂದಿರಲಿ ಅಂಥೇಳಿ. ಇದರ ತಾತ್ಪರ್ಯ ಏನು ಅಂತ ಕೇಳಿದರೆ, ಏನೇ ಬಂದರೂ ಕೂಡ ಸದ್ಗುರುನಾಥನ ದಯೆಯಿಂದ, ಸದ್ಗುರುನಾಥನ ಕೃಪೆಯಿಂದ ಎಲ್ಲವನ್ನು ಧೈರ್ಯದಿಂದ ನಿಭಾಯಿಸ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ನಮ್ಮ ಒಳಗೆ ಇರಬೇಕು ಅನ್ನುವಂಥ ವಿಚಾರವನ್ನು ಎಲ್ಲ ಪರಮ ಪೂಜ್ಯರು ಕೂಡ ಘಂಟಾಘೋಷವಾಗಿ ಹೇಳುವಂಥವರಾದರು. ಇಲ್ಲೇ ಇದು ಸಮವಾಗಿರತಕ್ಕಂಥ ಸಂಸಾರ ಅಲ್ಲ, ವಿಷಮವಾಗಿರತಕ್ಕಂಥ ಸಂಸಾರದ. ಈ ಒಂದು ವಿಷಮವಾಗಿರತಕ್ಕಂಥ ಸಂಸಾರದಲ್ಲಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ಬರ್ತಾ ಇದ್ದಾವೆ. ಏನೇ ಕಷ್ಟಗಳು ಬಂದರೂ ಕೂಡ ನಮ್ಮಲ್ಲಿರತಕ್ಕಂಥ ಧೈರ್ಯ ಅನ್ನುವಂಥದ್ದು ಏನದಲ್ಲ, ಆ ಧೈರ್ಯಕ್ಕೆ ಕುಂದು ಬಂತು ಅಂತಂದರೆ ಅದು ಏನಾಗೋದಿಲ್ಲ ಅಂತಂದರೆ, ನಾವೇನು ಸಾಧನೆಯನ್ನು ಮಾಡಬೇಕು ಅಂತ ವಿಚಾರ ಮಾಡ್ತೀವಲ್ಲ, ಆ ಸಾಧನೆ ಮಾಡತಕ್ಕಂಥ ಹಾದಿ ಸಾಧ್ಯವಾಗಿ ಮುಟ್ಟೋದಿಲ್ಲ. ನಾವು ಮಾಡತಕ್ಕಂಥ ಸಾಧನೆ ಪರಿಪೂರ್ಣವಾಗಬೇಕಾಗಿತ್ತು ಅಂತಂದರೆ ಧೈರ್ಯ ಬೇಕು. ಎಲ್ಲದಕ್ಕೂ ಕೂಡ ಧೈರ್ಯ ಬೇಕು. ಇವತ್ತಿನ ದಿವಸ ಪಾರಮಾರ್ಥ ಕಾರ್ಯಗಳಿಗಷ್ಟೇ ಅಲ್ಲ, ಯಾವುದಾದರೂ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಮನೆಯಲ್ಲಿ ಕೂಡ ಮಾಡಬೇಕಾಗಿತ್ತು ಅಂತಂದರೆ ಎಷ್ಟೋ ವಿಘ್ನಗಳ ಪರಿಪರಿಯಾಗಿ ಬರ್ತಾ ಇದ್ದಾವೆ. ಹಿಂಗ್ಯಾಕಾಯಿತು ಅಂತ ತಿಳ್ಕೊಂಡು ನಾವು ತಲೆ ಮೇಲೆ ಕೈ ಹೊತ್ತು ಕುಂತೀವಿ ಅಂತಂದ್ರೆ ಧೈರ್ಯ ಗೆಟ್ಟಂಗೆ ಆಗ್ತದೆ. ಅದಕ್ಕಾಗಿ ಇಲ್ಲೇನದಪ್ಪ ಅಂತಂದರೆ, ನಾವು ಧೈರ್ಯವನ್ನು ಗೆಡಲಾರದೆ ಸದಾವ ಕಾಲದಲ್ಲಿ ಸದ್ಗುರುನಾಥನ ನಾಮಸ್ಮರಣೆಯನ್ನು ಮಾಡ್ತಾ
ಗುರುವಿನ ಮೇಲೆ ಶ್ರದ್ಧೆ ನಿಷ್ಠೆ ಭಕ್ತಿಯನ್ನು ಇಟ್ಟುಕೊಂಡು ನಾವು ಮಾಡತಕ್ಕಂಥ ಕಾರ್ಯ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಅಂತ ತಿಳ್ಕೊಂಡು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಕೆಲಸದಲ್ಲಿ ನಾವು ಕೈ ಹಾಕಿದ್ದೀವಿ ಅಂತಂದರೆ ಎಷ್ಟೇ ಆ ಕೆಲಸದಲ್ಲಿ ಅಡೆತಡೆಗಳು ಬಂದರೂ ಕೂಡ ಗುರುನಾಥ ಏನು ಮಾಡ್ತಾನೆ, ಧೈರ್ಯ ಅನ್ನುವಂಥ ಆಶೀರ್ವಾದವನ್ನು ತುಂಬುತ್ತಾನೆ. ಧೈರ್ಯ ಅನ್ನುವಂಥ ಆಶೀರ್ವಾದವನ್ನು ಸದ್ಗುರು ನಮಗೆ ಮಾಡಿದ ಅಂತಂದರೆ ನಾವು ಏನು ಯಾವ ಕೆಲಸಗಳನ್ನು ಮಾಡ್ತಿರ್ತೀವಲ್ಲ ಆ ಕೆಲಸಗಳಿಗೆ ಎಷ್ಟೇ ತೊಂದರೆಗಳು ಬಂದರೂ ಕೂಡ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗ್ತದೆ. ಅದಕ್ಕಾಗಿ ಇಲ್ಲೇನದಪ್ಪ ಅಂತಂದರೆ ಎಷ್ಟೇ ಒಂದು ಕಷ್ಟ ಕಾಲದಲ್ಲಿದ್ದರೂ ಕೂಡ ನಾವು ಧೈರ್ಯವನ್ನು ಗೆಡಬಾರದು ಅನ್ನುವಂಥ ವಿಚಾರವನ್ನು ಪೂರ್ವದ ಪರಮ ಪೂಜ್ಯರು ರೈತರ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳಿದರು. ಇವತ್ತಿನ ದಿನಮಾನದಲ್ಲಿ ನಾವು ಹಂಗೆ ಹೇಳ್ತೀವಿ, ರೈತರು ನಮ್ಮ ಬೆನ್ನೆಲುಬು ಅಂತ ಹೇಳಿ ಎಲ್ಲರೂ ಏನು ಮಾಡಕತ್ತಾರು ಅಂತಂದರೆ ಕಾರ್ಖಾನೆ ಅವರನ್ನೇ ಮೊದಲು ಮಾಡಿಕೊಂಡು ಎಲ್ಲರೂ ಕೂಡ ರೈತರ ಬೆನ್ನಿಗೆ ಹೊಡಿವಲ್ಲರು, ರೈತರ ಹೊಟ್ಟಿಗೆ ಹೊಡಿಯುವಂಥ ಕೆಲಸವನ್ನು ಮಾಡಕತ್ತಾರೆ ಪುಣ್ಯಾತ್ಮರೇ. ಅದಕ್ಕಾಗಿ ಇಲ್ಲೆಲ್ಲ ಕಡೆ ಏನಾಗಿದೆ ಅಂತ ಕೇಳಿದ್ರೆ ಎಲ್ಲಿ ನೋಡ್ತೇವೆ ಬರೀ ಪ್ರತಿಭಟನೆ ಪ್ರತಿಭಟನೆ ಪ್ರತಿಭಟನೆ. ಎಲ್ಲ ರೈತರು ಬೆಳೆದಿರತಕ್ಕಂಥ ಬೆಳೆಗಳಿಗೆ ಬೆಲೆಯೇ ಇಲ್ಲ. ರೈತರು ಬೆಳೆದಿರತಕ್ಕಂಥ ಬೆಳೆಗಳಿಗೆ ಏನು ಬೆಲೆ ಕಳಿತಕೊಳ್ತಾ ಇದೆಯಲ್ಲ, ರೈತ ಬೆನ್ನೆಲುಬು ಅನ್ನುವಂಥದ್ದು ಧೈರ್ಯಗೆಡ್ತಾ ಇದ್ದಾನೆ. ಅದಕ್ಕಾಗಿ ನಿನಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನೀ ಧೈರ್ಯಗೆಡಲಿಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಮಹಾತ್ಮರಿಗೆ ಶರಣಾಗತರಾದಾಗ ಮಾತ್ರ ಸದ್ಗುರುನಾಥ ಏನು ಮಾಡ್ತಾನೆ, ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಪುಣ್ಯಾತ್ಮರೇ. ಅದಕ್ಕೋಸ್ಕರವಾಗಿ ನಾವು ಇಟ್ಟಿರತಕ್ಕಂಥ ಗುರಿ ಮುಟ್ಟಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಧೈರ್ಯ ಎಂದಿಗೂ ಕುದ್ದಬಾರ್ದು. ಸದಾವ ಕಾಲದಲ್ಲಿ ನಾವು ಧೈರ್ಯದಿಂದ ಇರಬೇಕು ಅಂತ ತಿಳ್ಕೊಂಡು ಇಲ್ಲಿಯ ಪರ್ಯಂತರವಾಗಿ ಎಲ್ಲ ಪರಮ ಪೂಜ್ಯರು ಕೂಡ ತಮ್ಮೆಲ್ಲರನ್ನ ಕುರಿತು ಉಪದೇಶವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅಂಥ ಒಂದು ಒಳ್ಳೆಯ ಧೈರ್ಯವನ್ನು ಸದ್ಗುರುನಾಥ ನಿಮಗೆ ಕೊಟ್ಟು ದಯಪಾಲಿಸಲಿ ಅನ್ನುವಂಥ ವಿಚಾರವನ್ನು ಹೇಳಿ ಎನ್ನೆರಡು ಪುಷ್ಪಗಳನ್ನು ಗುರುವಿನ ಚರಣಾರವಿಂದಲೂ ಸಮರ್ಪಣೆ ಮಾಡಿ ವಿರಾಮ ಮಾಡುತ್ತೇನೆ. ಶಿವಂಭುಯಾತ್. ಪೂಜ್ಯರಿಗೆ ಶರಣಗಳನ್ನು ಹೇಳ್ತಾ ಇನ್ನು ಪೂಜ್ಯ ಮಾತಾಜಿಯವರು ಕೂಡ ತಮ್ಮ ವಚನಾಮೃತವನ್ನು ಭಕ್ತಸ್ತೋಮಕ್ಕೆ ನೀಡಬೇಕೆಂದು ಪೂಜ್ಯ ಮಾತೆಯರಲ್ಲಿ ಪ್ರಾರ್ಥನೆ.